ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಹಮ್ಮಿಕೊಂಡಿರುವ ಚಾತ್ರೋಂಕಿ ಗೂಂಜ್ ಎಂಬ ದೇಶವ್ಯಾಪಿ ವಿದ್ಯಾರ್ಥಿ ಆಂದೋಲನಕ್ಕೆ ಕೆಪಿಸಿಸಿ ಮಾರ್ಗದರ್ಶನದ ಅಡಿಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಸಂಪೂರ್ಣವಾಗಿ ತಯಾರಿ ನಡೆಸಿದ್ದು, ಈ ಆಂದೋಲನವನ್ನು ಜಿಲ್ಲೆಯಲ್ಲಿ ಯಶಸ್ವಿಗೊಳಿಸುತ್ತೇವೆ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೆಪಿ ಅಂಶುಮತ್ ಹೇಳಿದರು. ಭೇಟಿ ನೀಡಿ ಅಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಕೇಳುವಂತ ನಿಟ್ಟಿನಲ್ಲಿ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗುವಂತ ಒಂದು ಕಾರ್ಯರೂಪವನ್ನು ನಡೆಸಿರುವಂತ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಆತ್ಮವಿಶ್ವಾಸವನ್ನು ಮೂಡಿಸಬೇಕು. ವಿದ್ಯಾರ್ಥಿಗಳು ನಮ್ಮ ದೇಶದ ಭವಿಷ್ಯ. ಅವರ ಜೊತೆ ಕಾಂಗ್ರೆಸ್ ಪಕ್ಷದ ನಿರಂತರವಾಗಿರುವಂತಹ ಧ್ವನಿ, ನಿಮ್ಮ ಹೋರಾಟದಲ್ಲಿ ನಾವು ಇರ್ತೇವೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ತಿಳಿಸ್ತಾ, ಇವತ್ತು ಮಾಧ್ಯಮ ಮಿತ್ರರಲ್ಲಿ ನಮ್ಮ ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ, ಇವತ್ತು ಕೇಂದ್ರ ಸರ್ಕಾರ ಆಡಳಿತದಲ್ಲಿ ಬಂದಂತ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನ ನೀಡಿ ಬಂದಿರುವಂತ ಕೇಂದ್ರದ NDA ಬಿಜೆಪಿ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯಗಳನ್ನ ಮಾಡ್ತಾ ಇದೆ. ಯಾಕೆಂದ್ರೆ ಅವರು ಮಾತು ಮತ್ತು ಕೃತಿ ಒಂದ್ ದಿಕ್ಕಲ್ಲಿರುತ್ತೆ, ಅವ್ರು ಮಾಡುವಂತ ಕೆಲಸ ಒಂದ್ ದಿಕ್ಕಲ್ಲಿರುತ್ತೆ. ಮಾತಾಡಿದ್ರೆ ನಾವು ನಿಮ್ ಪರವಾಗಿರ್ತೇವೆ ಅನ್ನುವಂಥದ್ದು, ಆದ್ರೆ ಪ್ರತಿ ಹಂತದಲ್ಲೂ ಅವರ ಧ್ವನಿಯನ್ನ ಕುಗ್ಸುವಂತ, ಅವರ ಆತ್ಮವಿಶ್ವಾಸವನ್ನು ಕಳಿಸುವಂತ ರೀತಿಯ ಕೆಲಸಗಳಾಗ್ತಾ ಇದೆ. ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಬಹಳ ಮುಖ್ಯವಾಗಿರುವಂತ ವಿಚಾರ ಏನಂತ ಹೇಳಿದ್ರೆ, ಇದು ಕೇವಲ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಮಾತ್ರ ಅಲ್ಲ. ಇದ್ರ ಮುಖಾಂತರ ಏನಾಗಿದೆ ಅಂತ ಹೇಳಿದ್ರೆ, ಈ ದೇಶದ ವ್ಯವಸ್ಥೆ, ಯಾಕೆಂದ್ರೆ ಭಾರತವನ್ನು ಇಡೀ ಪ್ರಪಂಚ ನೋಡುವಂತ ಸಂದರ್ಭದಲ್ಲಿ ಈ ದೇಶದ ವ್ಯವಸ್ಥೆ ಯಾವ ಹಾದಿಯಲ್ಲಿ ಸಾಗ್ತಿದೆ, ವಿದ್ಯಾರ್ಥಿಗಳಿಗೆ ನಮ್ಮ ಭವಿಷ್ಯ ಅನ್ನುವಂತ, ನಮ್ಮ ವಿದ್ಯಾರ್ಥಿಗಳ ಕಲ್ಪನೆಗಳನ್ನ ಹುಸಿ ಮಾಡುವಂತ ನಿಟ್ಟಿನಲ್ಲಿ ಈ ರೀತಿಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಿರುವಂತದ್ದು ನಾವು ಗಂಭೀರವಾಗಿ ಪ್ರಶ್ನೆ ಮಾಡಬೇಕಾಗುತ್ತೆ. ಈ ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ ಸ್ವಾಮಿ, ಮಲ್ಲೇಶ ಸ್ವಾಮಿ, ನಯಾಜ್, ರೂಬೆನ್ ಮೋಸೆಸ್, ಶಿವಕುಮಾರ್, ತನೋಜ್, ಹೇಮಂತ್ ಇದ್ದರು.